ಈಗ ಗದಗದ ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ 12ನೇ ದಿನಕ್ಕೆ ಬಂದಿದೆ. ಈಗ ಮತ್ತೆ ಒಂದು ವಿಶೇಷವಾಗಿರುವಂತಹ ತ್ರಿಮುಖ ನಾಗಶಿಲೆ ಪತ್ತೆಯಾಗಿರೋದು. ಇನ್ನೂ ಉತ್ಖನನ ಮಾಡ್ತಾ ಇದ್ದಾರೆ. ಇನ್ನು ಏನೇನು ಸಿಗುತ್ತೋ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಅದರದೊಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಗದಗ ಲಕ್ಕುಂಡಿಯಲ್ಲಿ 12ನೇ ದಿನವೂ ಉತ್ಖನನ, ಮತ್ತೊಂದು ಅಪರೂಪದ ತ್ರಿಮುಖ ನಾಗಶಿಲೆ ಪತ್ತೆ. ರೈತರ ಜಮೀನುಗಳಲ್ಲೂ ಶಿಲ್ಪಕಲೆಯ ಕಲ್ಲುಗಳ ಬಳಕೆ. ಹೌದು, ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ 12ನೇ ದಿನದ ಉತ್ಖನನ ಕಾಮಗಾರಿ ಭರದಿಂದ ಸಾಗಿದೆ. ಉತ್ಖನನ ಕಾರ್ಯ ಆರಂಭವಾಗ್ತದಂತೆ ಎ ಎಂಬ ಗುಂಡಿಯಲ್ಲಿ ಅಡಿಕೆ ಆಕಾರದ ಕಲ್ಲಿನ ಮುಕುಟಮಣಿ ಶಿಲೆ ಪತ್ತೆಯಾಗಿದೆ. ಇದರ ಕೆಳಭಾಗದಲ್ಲಿ ರಂಧ್ರ ಇರುವ ಅಪರೂಪದ ಶಿಲೆ ಇದಾಗಿದ್ದು, ಕಿರೀಟ ಅಥವಾ ಶಿಲೆಯ ಮೇಲ್ಭಾಗದ ವಸ್ತು ಇದಾಗಿದೆ ಅನ್ನಲಾಗ್ತಿದೆ. ಇನ್ನು ಉತ್ಖನನ ಮತ್ತೊಂದು ಬಿ ಗುಂಡಿಯಲ್ಲಿ ತ್ರಿಮುಖ ನಾಗಶಿಲೆ ಪತ್ತೆಯಾಗಿದೆ. ಇದು ಕಪ್ಪು ಬಳಪದ ಕಲ್ಲಿನಲ್ಲಿ ಕೆತ್ತನೆಯಾದ ಐತಿಹಾಸಿಕ ನಾಗಶಿಲ್ಪ ಕಲೆ ಎನ್ನಲಾಗಿದೆ. ತ್ರಿಮುಖಿ, ಪಂಚಮುಖಿ, ಸಪ್ತಮುಖಿ ಶಿಲೆಗಳು ಇರುವ ಕಡೆ ನಿಧಿ ಇರುತ್ತೆ ಎಂಬ ನಂಬಿಕೆ ಇದೆ. ನಿಧಿ ಕಾವಲು ಅಥವಾ ಗುರುತಿಗಾಗಿ ನಾಗಶಿಲೆ ಇರುತ್ತೆ ಎಂಬ ನಂಬಿಕೆ ಇದೆ. ಹಾಗಾಗಿ ಇಲ್ಲೂ ಸಹ ಅನೇಕ ನಾಗಶಿಲೆಗಳು ಪತ್ತೆಯಾಗ್ತಿವೆ. ತ್ರಿಮುಖಿ ಸರ್ಪದ ಬಾಯಲ್ಲಿ ಬಿಳಿ ಅಥವಾ ಕೆಂಪು ರತ್ನ ಖಚಿತ ನಾಗಮಣಿ ಇರುತ್ತೆ ಎಂಬ ನಂಬಿಕೆ ಇದೆ. ಯಶಸ್ವಿಯಾಗಿ ಉತ್ಖನನ ಕಾರ್ಯ ನಡೀತಾ ಇದೆ. ಬಿ ಬ್ಲಾಕ್ನಲ್ಲಿ 3 ಹೆಡೆಯ ಒಂದು ನಾಗದೇವತೆಯ ಒಂದು ಪ್ರಾಚ್ಯಾವಶೇಷ ದೊರೆತಿದೆ. ಆ ನಾಗದೇವತೆಗಳಲ್ಲಿ ತ್ರಿಮುಖಿ, ಪಂಚಮುಖಿ, ಸಪ್ತಮುಖಿ ಈ ಥರ 3 ಹೆಡೆ, 5 ಹೆಡೆ, 7 ಹೆಡೆಯ ಒಂದು ನಾಗದೇವತೆಯ ಮೂರ್ತಿಗಳು ಇರುವಂಥದ್ದನ್ನು ನಾವು ಇತಿಹಾಸದಲ್ಲಿ ಗಮನಿಸ್ತೇವೆ. ಇವತ್ತು ನಮಗೆ ಬಿ ಬ್ಲಾಕ್ನಲ್ಲಿ ಈ ಒಂದು 3 ಹೆಡೆಯ ಒಂದು ಮೂರ್ತಿ ಸಿಕ್ಕಿದೆ. ಲಕ್ಕುಂಡಿಯಲ್ಲಿ ನಡೀತಾ ಇರುವ ಉತ್ಖನನ ಪ್ರವಾಸಿಗರನ್ನ ಕೈಬೀಸಿ ಕರೆತಿದೆ. ಧಾರವಾಡ ಜಿಲ್ಲೆ ನವಲಗುಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ವಿಭಾಗದ ವಿದ್ಯಾರ್ಥಿಗಳು ಉತ್ಖನನ ಕಾರ್ಯ ವೀಕ್ಷಣೆ ಮಾಡಿದ್ರು. ಇನ್ನು ಪಬ್ಲಿಕ್ ಟಿವಿ ಪಯಣದ ರಿಯಾಲಿಟಿ ಚೆಕ್ನಲ್ಲಿ ಲಕ್ಕುಂಡಿಯಲ್ಲಿ ಬಗೆದಷ್ಟು ಐತಿಹಾಸಿಕ ಪ್ರಾಚ್ಯಾವಶೇಷಗಳು ಬಯಲಾಗ್ತಿವೆ. ಇತ್ತ ಲಕ್ಕುಂಡಿ ಕಟ್ಟಿಗಾರ್ ಎಂಬ ರೈತರ ಜಮೀನಿನ ಒಳಗಟ್ಟೆಗಳಲ್ಲೂ ಇತಿಹಾಸ ಸಾರುವ ಕಲ್ಲುಗಳಿವೆ. ಮಳೆ ಬಂದಾಗ 100 ಎಕರೆ ಜಮೀನಿನ ಫಲವತ್ತತೆ, ಮಣ್ಣು ಹಾಳಾಗದಂತೆ ತಡೆಗಟ್ಟಲು ಈ ಐತಿಹಾಸಿಕ ಕಲ್ಲುಗಳನ್ನು ಬಳಸಿಕೊಂಡು ಒಳಗಟ್ಟೆ ಕಟ್ಟಲಾಗಿದೆ. 1980ರಲ್ಲಿ ಹಿಡಿದಂಥ ಆಸ್ತಿ ಸರ್. ಅದಕ್ಕೆ ಪೂರ್ವದಲ್ಲಿ ಇದು ಹೊಳಗಟ್ಟೆ ಇತ್ತು. ಆದರೆ ಇಲ್ಲಿ ಸುಮಾರು 100 ಎಕರೆಯಷ್ಟು ನೀರು ಇಲ್ಲೇ ಬರುತ್ತೆ ಸರ್. ಇದು ಹೊಳಗಟ್ಟೆ ಹೋಯ್ತು ಅಂದ್ರೆ ಆ 100 ಎಕರೆ ಎಲ್ಲ ಅಷ್ಟು ಇದು ಹಾಳ್ಬಿಡ್ಬಿಡ್ತಾರೆ. ಅದು ಅಷ್ಟು ಹೊಲ 100 ಎಕರೆ ರೈತರದೆಲ್ಲ. ನಮ್ಮ ವಿನಂತಿ ಏನಂದರೆ ಇದು ಒಂದು ಇತಿಹಾಸ ಪುಟದಲ್ಲಿ ಉಳಿಬೇಕು ಅಂತಕ್ಕಂಥದ್ದು ನಮ್ಮ ಚಿಂತನೆ. ಇಲ್ಲಿಂದ ಕೂಡಲ ಜಲಸಂಗಮಕ್ಕೆ ನೀರು ಹೋಗ್ತಕ್ಕಂಥದ್ದು. ಅದರಿಂದ ಇದನ್ನು ಇತಿಹಾಸದಲ್ಲಿ ಉಳಿಸ್ರಿ ಅಂತಕ್ಕಂಥದ್ದನ್ನು ನಾವು ಇಲಾಖೆ ಮತ್ತು ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀವಿ ಸರ್. ಇದು ಮಣ್ಣು ತಡೆ ಹಿಡಿಯೋದಕ್ಕೆ ಹಿಂದೆ ಒಳಗಟ್ಟೆ ಅಂತ ಇದು ಕಟ್ಟಿದ್ದು ಸಾಗಿದೆ. ಹಳ್ಳ ಫಲವತ್ತಾದ ಭೂಮಿ ಮಣ್ಣು ಹೋಗ್ಬಾರ್ದು ಅಂತಂದು ಇದು ಮಾಡಿ ಸಾಗ. ಇದನ್ನು ತೆಗೆದುಗಳಿದ್ದ ಹಿಂದೆ ನೋಗಾಗಲ್ಲ ಹಾಳಾಗಿ ಹೋಗ್ತಾವೆ ಸಾಗ, ಹಳ್ಳಾಗುಡಿ ಹೋಗ್ತಾವೆ. ಇನ್ನು ತೆಗೆದ ಮಾಡ್ಬೇಕಂದ್ರೆ ನಮಗೆ ಈ ಕಾಲದಾಗ ಮಾಡೋ ಅಂಥ ಯೋಗ್ಯತೆ ಇಲ್ಲ. ಹಾಗಾಗಿ ನಾವು ಸೂಕ್ತವಾದ ಪಗಾಗ ಇದನ್ನು ಕಟ್ಟಿಸಿಕೊಟ್ರೆ ನಮ್ಮದು ಮುಂದೆ ಒಪ್ಪಂದ ಅಂತ ನಾವು ಇದು ಮುಂದೆ ಏನಾಗುತ್ತೆ ನೋಡಿ ವಿಚಾರ ಮಾಡಿದ್ದೇವೆ. ಪಬ್ಲಿಕ್ ಟಿವಿ ಪಯಣದ ರಿಯಾಲಿಟಿ ಚೆಕ್ನಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿರುವ ಅವಶೇಷಗಳು ಗಮನಾರ್ಹವಾಗಿವೆ. ಈ ಐತಿಹಾಸಿಕ ಒಳಗಟ್ಟೆ ಉಳಿಸಬೇಕು ಅಥವಾ ನಮ್ಮ ಜಮೀನು ಹಾಳಾಗದಂತೆ ಸೂಕ್ತ ಪರಿಹಾರ ನೀಡಿ ಪರ್ಯಾಯ ಒಳಗಟ್ಟೆ ನಿರ್ಮಿಸಿ ಇಲ್ಲಿಯ ಶಿಲಾಕೃತಿಗಳನ್ನು ತೆಗೆದುಕೊಂಡು ಹೋಗಬಹುದು ಅಂತಿದ್ದಾರೆ ಕುಟುಂಬಸ್ಥರು. ಸರ್ಕಾರ, ಪುರಾತತ್ವ ಇಲಾಖೆ ಯಾವ ನಿಲುವು ಕೈಗೊಳ್ಳುತ್ತೆ? ಇನ್ನು ಏನೆಲ್ಲ ಅವಶೇಷಗಳು ಪತ್ತೆಯಾಗುತ್ತೆ? ಕಾದು ನೋಡಬೇಕಾಗಿದೆ. ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ.